ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಈ ನಡುವೆ ಗೊಂದಲ ಇದೆ ದಾವಣಗೆರೆ ಮತ್ತು ಬಾಗಲಕೋಟೆ. ಆದರೂ ಕೂಡ ನಮಗೆ ಟಿಕೆಟ್ ಕನ್ಫರ್ಮು ಅಂತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ನಾಮಿನೇಷನ್ ಮಾಡ್ತಾ ಇದ್ದಾರೆ. ಶಾಮನೂರ್ ಅವರ ಮೊಮ್ಮಗ ಸಮರ್ಥ್. ಎಸ್, ದಾವಣಗೆರೆಯಲ್ಲಿ ಇಷ್ಟೆಲ್ಲದರ ನಡುವೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸೋದಕ್ಕೆ ಸಮರ್ಥ್ ಶಾಮನೂರ್ ರೆಡಿಯಾಗಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ನಾಮಿನೇಷನ್ ಆಗೋದಕ್ಕೆ ಕೆಲವೇ ಕ್ಷಣ ಮಾತ್ರ ಬಾಕಿ ಇದೆ. ಈಗಾಗಲೇ ದುರ್ಗಾಂಬಿಕೆಗೆ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ನಿಟ್ಟುವಳ್ಳಿ ದುರ್ಗಾಂಬಿಕೆಗೆ ಸಮರ್ಥ ಹಾಗೂ ಕುಟುಂಬ ಪೂಜೆಯನ್ನು ನೆರವೇರಿಸ್ತಾ ಇದೆ. ಕೆಲ ಆಪ್ತರ ಜೊತೆ ಈಗಾಗಲೇ ತೆರಳಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಸಮರ್ಥ್ ಶಾಮನೂರು ರೆಡಿ ಆಗ್ತಾ ಇದ್ದಾರೆ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಭರವಸೆ ಕೊಟ್ಟಿದ್ರು. ಈಗಾಗಲೇ CM ಸಿದ್ದರಾಮಯ್ಯ ಜೊತೆ SS ಮಲ್ಲಿಕಾರ್ಜುನ್ ಮುನ್ಸ್ಕೊಂಡಿದ್ರು ಕೂಡ. ಕೆಲವೊಂದಿಷ್ಟು ಪತ್ರವನ್ನು ಬರೆದಿದ್ರು, ಈ ಹಿಂದೆ ನಾನು ರಾಜೀನಾಮೆಯನ್ನು ಕೊಟ್ಬಿಡ್ತೀನಿ, ಮಂತ್ರಿ ಸ್ಥಾನಕ್ಕೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅನ್ನೋ ಒಂದು ಮಾತುಕತೆ ಕೂಡ ಚರ್ಚೆ ಆಗಿತ್ತು ಇನ್ಸೈಡಲ್ಲಿ. ಸೊ ಹೀಗಾಗಿನೇ ಶಾಮನೂರು ಕುಟುಂಬವನ್ನು ಎದುರಾಕೊಂಡು ದಾವಣಗೆರೆಯಲ್ಲಿ ಹೇಗೆ ರಾಜಕಾರಣ ಮಾಡೋದು ಅನ್ನೋ ಒಂದು ಭಯ ಕೂಡ ಇರಬಹುದೇನೋ ಕಾಂಗ್ರೆಸ್ಗೆ. ಈ ನಿಟ್ಟಿನಲ್ಲಿ ಇನ್ನೂ ಅನೌನ್ಸೇ ಮಾಡಿಲ್ಲ ಟಿಕೆಟು. ಇವತ್ತು ಬರ್ತಾ ಇದ್ದಾರೆ ಸುರ್ಜೇವಾಲಾ ಬೆಂಗಳೂರಿಗೆ. ಸಭೆ ನಂತರ ನಾಳೆ ಅನೌನ್ಸ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಡೋಂಟ್ ಕೇರ್ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಶಾಮನೂರು ಕುಟುಂಬಕ್ಕೆ ದೆರ್ ಈಸ್ ನೋ ಹೈಕಮಾಂಡ್, ಅವರೇ ಅವ್ರಿಗೆ ಹೈಕಮಾಂಡ್ ಅನ್ನೋ ರೀತಿಯಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಇನ್ನೂ ಅನೌನ್ಸ್ ಮಾಡಿಲ್ಲ ಯಾರಿಗೆ ಟಿಕೆಟ್ ಕೊಡಬೇಕು ದಕ್ಷಿಣದಲ್ಲಿ, ದಾವಣಗೆರೆ ದಕ್ಷಿಣದಲ್ಲಿ ಅಂತ. ಆದರೂ ಕೂಡ ಇವತ್ತೇ ಸಮರ್ಥ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಈಗ ಪೂಜೆ ನಡೀತಾ ಇದೆ. ಯಶಸ್ವಿಯಾಗಿ ಸ್ಪರ್ಧೆಗೆ ಅವಕಾಶ ಕೊಟ್ಟು ಯಶಸ್ವಿಯಾಗಿ ತನ್ನ ಸೇವೆಯನ್ನು ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಇನ್ನೂ ಅಧಿಕೃತವಾಗಿ ದಾವಣಗೆರೆ ದಕ್ಷಿಣಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯ ಘೋಷಣೆ ಆಗಿಲ್ಲ. ಆದರೂ ಕೂಡ ಸಮರ್ಥ್ ಶಾಮನೂರು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ನಮಗೆ ಹೈಕಮಾಂಡ್ ಇಲ್ಲ, CM ಆಗಲಿ DCM ಆಗಲಿ ಅಥವಾ ಹೈಕಮಾಂಡ್ ಆಗಲಿ ಯಾರು ಅನೌನ್ಸ್ ಮಾಡ್ತಾರೋ ಇಲ್ವೋ, ಬಟ್ ನಾವೇ ಅಭ್ಯರ್ಥಿ ಅಂತ ಡಿಸೈಡ್ ಆದಂಗೆ ಕಾಣಿಸ್ತಾ ಇದೆ ಶಾಮನೂರು ಕುಟುಂಬ. ಏನು ಹೇಳ್ತೀರಾ ಮಲ್ಲಿಕಾರ್ಜುನ್? ಖಂಡಿತ ಸರ್, ಯಾಕಂತಂದ್ರೆ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೂಡ ಇನ್ನು ಟಿಕೆಟ್ ಗೊಂದಲ ಇನ್ನು ಹಾಗೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರ್ ಈಗಾಗಲೇ ನಾಮಪತ್ರ ಸಲ್ಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮುಂಚಿತವಾಗಿ ನೋಡೋದಾದ್ರೆ ಈಗಾಗಲೇ ಮುಸ್ಲಿಮರು ಕೂಡ ನಮಗೆ ಟಿಕೆಟ್ ಸಿಗಬೇಕು, ನಾವು ಈ ಒಂದು ಭಾಗದಿಂದ ಕೂಡ ನಾವು ಸ್ಪರ್ಧೆನ ಮಾಡ್ತೀವಿ, ಹೈಕಮಾಂಡ್ ನಮಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಇನ್ನೂ ಕೂಡ ಡೆಲ್ಲಿ ಮಟ್ಟದಲ್ಲಿ ಅವರೇನು ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ಏನು ಮುಸ್ಲಿಂ ಮುಖಂಡರಾಗಿರ್ತಕ್ಕಂತಹ ಅಬ್ದುಲ್ ಜಬ್ಬಾರ್ ಆಗಿರಬಹುದು ಮತ್ತು ಹಲವು ಮುಖಂಡರು ಕೂಡ ಡೆಲ್ಲಿ ಮಟ್ಟದಲ್ಲಿ ಕೂಡ ತಮ್ಮ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಅಲ್ಲಿ ಲಾಬಿ ನಡೆಸೋಕೆ ಮುಂಚಿತವಾಗಿ ಇಲ್ಲಿ ಶಾಮನೂರು ಕುಟುಂಬದವರು ಕೂಡ ತಮ್ಮ ಅಭ್ಯರ್ಥಿ ಆಗಾಗಲೇ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಸಮರ್ಥ ಶಾಮನೂರು ಏನಿದ್ರೆ ಆಗಾಗಲೇ ದಾವಣಗೆರೆಯ ಮಹಾನಗರ ಪಾಲಿಕೆಗೆ ಒಂದು ನಾಮಪತ್ರ ಸಲ್ಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಟಿಕೆಟ್ ಯಾರಿಗೆ ಘೋಷಣೆ ಆಗಬೇಕು ಅನ್ನೋ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಕೂಡ ಇವತ್ತು ಬೆಂಗಳೂರಿಗೆ ಬಂದ್ಬಿಟ್ಟು ಒಂದು ಮೀಟಿಂಗ್ ಅನ್ನು ಕರೆದು ಏನು ಸಭೆಯನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಸಮರ್ಥ ಮಾತ್ರ ಮತ್ತೆ ಅವರ ಒಂದು ಕುಟುಂಬ ಈಗಾಗಲೇ ಏನು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಟಿಕೆಟ್ ಗೊಂದಲ ಇದ್ರೂ ಕೂಡ ಇಷ್ಟು ಆತುರವಾಗಿ ಇವರು ಮುಂದೆ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ. ಮತ್ತೆ ಏನು ಈಗಾಗಲೇ ಇವರೇ ಒಂದು ಟಿಕೆಟ್ ಘೋಷಣೆ ಮಾಡಿಕೊಂಡು ಇವರಿಗಾಗಲೇ ಸ್ಪರ್ಧೆಗೆ ಇಳಿದು ನಾವಿಲ್ಲಿ ಹೈಕಾನ್ ಅನ್ನೋ ರೀತಿಯಲ್ಲಿ ಏನಾದ್ರು ಕೂಡ ತಮ್ಮ ಒಂದು ಮಲ್ಲಿಕಾರ್ಜುನ್ ಈಗಾಗಲೇ ಸಮರ್ಥ ಓಕೆ, ಬಹುತೇಕ 99% ಸಮರ್ಥ್ಗೆ ಟಿಕೆಟ್ ಕೊಡ್ತಾರೆ, ನೋ ಡೌಟ್ ಅದರಲ್ಲಿ. ಆದರೆ ಈಗ ಸೈಯದ್ ಖಾಲಿದ್ ಹಾಗೂ ಜಬ್ಬರ್ ಅವರ ಪರಿಸ್ಥಿತಿ ಏನು? ಯಾಕಂದರೆ ಮುಸ್ಲಿಂ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ, ಅದು ಸುಮಾರು 80,000 ಮತದಾರರು ಮುಸ್ಲಿಮ್ಸ್ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಒಂದು ಚರ್ಚೆ ಆಗ್ತಾ ಇದೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಂತ. ಸೊ ಈಗ ಸಮರ್ಥ್ ಶಾಮನೂರ್ಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಬಹುತೇಕ, ಯಾಕಂದರೆ ಈಗ ನಾಮಿನೇಷನ್ ಕೂಡ ಸಲ್ಲಿಸ್ತಾ ಇದ್ದಾರೆ. ಅವ್ರನ್ನ ಧಿಕ್ಕರಿಸಿ ಹೋಗುವಂಥ ಸಾಧ್ಯತೆ ತುಂಬ ಕಡಿಮೆ. ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು. ಸೈಯದ್ ಖಾಲಿದ್ ಮತ್ತು ಜಬ್ಬರ್ ಅವರ ರೆಬಲ್ ಆಗ್ತಾರಾ? ಅವ್ರ ಪರಿಸ್ಥಿತಿ ಏನು? ಅವ್ರೇನಂತಾರೆ ಅದಕ್ಕೆ ಅಂತ?
ಸರ್ ಏನಂತಂದ್ರೆ ಈಗ ಅಬ್ದುಲ್ ಜಬ್ಬಾರ್ ಕೂಡ ಡೆಲ್ಲಿಯಿಂದ ಏನು ಬೆಂಗಳೂರಿಗೆ ಬರ್ತಾ ಇದಾರೆ ಅನ್ನೋಂಥ ಒಂದು ಮಾಹಿತಿ ಈಗಾಗಲೇ ಪ್ರಾಥಮಿಕ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅವರು ಕೂಡ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಲ್ಲಿ ಹೋರಾಟವನ್ನ ಮಾಡ್ತಕ್ಕಂಥದ್ದು. ಈ ಕಳೆದ ಬಾರಿ ಹೇಳ್ತಿದ್ದಂತೆ ಏನು ಶಾಮನೂರು ಶಿವಶಂಕರಪ್ಪ ಏನಿದ್ರೆ ತಮ್ಮ ನಂತರದಲ್ಲಿ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಹಲವು ಬಾರಿ ಹೈಕಮಾಂಡ್ ಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಈ ತರದ ಒಂದು ವಾತಾವರಣ ಬದಲಾಗ್ತಿದ್ದಂತೆ ಅವರು ಕೂಡ ತಮ್ಮ ಒಂದು ನಿಲುವನ್ನು ಕೂಡ ಬದಲಾಯಿಸುವಂತಹ ಸಾಧ್ಯತೆ ಇದೆ. ಆದ್ರೆ ಇದೇ ಸಂದರ್ಭದಲ್ಲಿ ಏನು ಸಚಿವರು ಕೂಡ ಜಮೀರ್ ಅಹಮದ್ ಇವ್ರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡಬಹುದು ಅನ್ನುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥ. ಯಾಕಂದ್ರೆ ಈ ಒಂದು ಕ್ಷೇತ್ರ ತುಂಬಾನೇ ಒಂದು ಪ್ರಮುಖ ಕ್ಷೇತ್ರವಾಗಿರ್ತಕ್ಕಂಥದ್ದು, ಮತ್ತೆ ಒಂದು ಗೌರವಿತ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಒಂದು ಕ್ಷೇತ್ರ. ಆ ಒಂದು ಹಿನ್ನೆಲೆಯಲ್ಲಿ ಎಸ್ ಮಲ್ಲಿಕಾರ್ಜುನ ಏನಾದ್ರೂ ಕೂಡ ಅಬ್ದುಲ್ ಜಬ್ಬಾರ್ನ ಮನವೊಲಿಸುವಂತದ್ದಾಗಿರ್ಬೋದು ಅಥವಾ ಸೈಯದ್ ಖಾಲಿದ್ ಅವರನ್ನ ಮನವೊಲಿಸಿ ಈ ಒಂದು ಬಾರಿ ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟು ಮುಂದಿನ ಬಾರಿ ಏನಾದ್ರೂ ಕೂಡ ನಿಮ್ಗೆ ಟಿಕೆಟ್ ಅನ್ನ ನೀಡುವಂತದ್ದು ಅಂದ್ರೆ 2028ಕ್ಕೆ ಏನ್ ಚುನಾವಣೆ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಟಿಕೆಟ್ ನೀಡುವಂತ ಒಂದು ಏನು ಅವರಿಗೆ ಮನವೊಲಿಸುವಂತ ಒಂದು ಕೆಲಸ ಕೂಡ ಮಾಡುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸದ್ಯದ ಮಟ್ಟಿಗೆ ಸಮರ್ಥ ಈಗ ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು ಹಲವು ವಿಚಾರಗಳನ್ನ ಹುಟ್ಟಾಕಿರ್ತಕ್ಕಂಥದ್ದು. ಆಲ್ರೆಡಿ ಸಮರ್ಥ ಅವರಿಗೆ ಟಿಕೆಟ್ ಕನ್ಫರ್ಮ್ ಅನ್ನುವಂತ ಒಂದು ವಿಚಾರವನ್ನು ಕೂಡ ಈಗಾಗಲೇ ಹುಟ್ಟಾಕಿರ್ತಕ್ಕಂಥದ್ದು ಸರ್ ಈಗ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮ ಮಾಹಿತಿಗೆ.